ಹೇಮಾ ಹೇಮಾ ಏನಾಯ್ತು? ಯಾಕೆ ಕೂಗ್ತಿದ್ಯಾ? ನಿಮ್ಮ ಮಗನ್ ಕಾಫಿ ಕೊಡೋಣ ಅಂತ ರೂಮ್ಗೆ ಹೋಗಿದ್ದೆ, ಅವರಲ್ಲಿಲ್ಲ. ಅದಕ್ಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಹೊರಗಡೆನೋ ಟೆರೆಸ್ ಎಲ್ಲ ಇರಬೇಕು, ನೋಡು. ಅಯ್ಯೋ, ಎಲ್ಲ ಕಡೆ ನೋಡ್ದೆ ಅತ್ತೆಮ್ಮ, ಅವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಮನೇಲಿ ನಡೀತಾರೋ ಪ್ರತಿಯೊಂದು ಘಟನೆನೂ ತುಂಬ ನಿಗೂಢವಾಗ್ತಾ ಇದೆ ಹೇಮಾ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅಂತಾನೆ ಅರ್ಥ ಆಗ್ತಿಲ್ಲ. ನೋಡು, ನೀನು ಧೈರ್ಯ ಕೆಡಬೇಡ. ಹೇಗತ್ತೆಮ್ಮ? ಹಬ್ಬಕ್ಕೆ ಮನೆಗೆ ಬಂದ್ರಲ್ಲ ಅಂತ ಎಷ್ಟು ಸಂತೋಷವಾಗಿದ್ದೆ. 2 ದಿನ 2 ಕ್ಷಣ ತರ ಕಳೆದು ಹೋಯ್ತು. ಆ ದೇವ್ರು ಯಾಕೆ ನಮ್ಮ ಜೊತೆ ಈ ತರ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾನೋ ನನಗಂತೂ ಗೊತ್ತಿಲ್ಲ. ದೇವರು? ಇದು ದೇವ್ರ ಆಟ ಅಲ್ಲ, ಹಾವಿನ ಆಟ, ನಾಗಿನಿ ಆಟ. ಹೇಮಾ, ನೀನು ಏನೂ ಆಗೇ ಇಲ್ಲ ಅನ್ನೋ ರೀತಿ ಸುಮ್ಮನೆ ನಿಂತ್ಬಿಡು. ವಿಷ್ಣು ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾನೆ, ಅಥವಾ ಆ ನಾಗಿನಿ ತನ್ನ ಮಾಯಾ ಶಕ್ತಿಯಿಂದ ಅವನ್ನ ಇದೇ ಮನೇಲಿ ಎಲ್ಲೋ ಮೂಲೆಯಲ್ಲಿ ಬಂಧಿಸಿಟ್ಟಿದ್ದಾಳೆ. ನೀನು ಧೈರ್ಯವಾಗಿರು. ನೋಡು, ನಾವು ಏನೂ ಆಗೇ ಇಲ್ಲ ಅನ್ನೋ ರೀತಿ ಇದ್ಬಿಟ್ರೆ ನಮ್ಮ ವಿಷ್ಣು ನಮಗೆ ಸಿಕ್ಕೇ ಸಿಗ್ತಾನೆ. ನೀನು ಧೈರ್ಯವಾಗಿರು. ಮೊದಲು ಕಣ್ಣೀರು ಒರೆಸ್ಕೋ. ನನ್ನ ಮಗ ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದ್ದಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅಷ್ಟು ಸಾಕು ನನಗೆ. ಏನಾಗ್ತದೆ ಇಲ್ಲಿ? ವಿಷ್ಣು ಮತ್ತೆ ಕಾಣಿಸ್ತಾ ಇಲ್ಲ ಅಂದ್ರೆ ಆ ರುದ್ರನೇ ಏನೋ ಮಾಡಿರ್ತಾನೆ. ಹಾಗಂತ ನಾನು ಸುಮ್ಮನೆ ಇರಲ್ಲ. ನನ್ನ ಪ್ರಯತ್ನಗಳನ್ನ ನಾನು ಮುಂದುವರಿಸ್ತೀನಿ. ಪರಮೇಶ್ವರ, ನೀನೇ ನನಗೆ ಸರಿಯಾದ ದಾರಿ ತೋರಿಸ್ಬೇಕು. ಲೆಟರ್ ಬರೆಯೋ ಪರಿಸ್ಥಿತಿಲಿದ್ದಾರೆ ಅಂದ್ರೆ ಅವ್ರು ಆರೋಗ್ಯವಾಗಿದ್ದಾರೆ ಅಂತಾನೆ ಅರ್ಥ. ದೇವ್ರೆ, ನಿಂಗೆಷ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಸಾಲದಪ್ಪ. ಅತ್ತೆ, ಏನಮೃತ ಎಲ್ಲ ಹೊರಟಿರೋ ಆಗಿದೆ? ನಾನು ಎಲ್ಲಿಗೆ ಹೋಗ್ಲಿ? ಹಾ, ಅದು ಹೊರಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ, ಅಲ್ಲಿಗೆ ಹೊರಟೆ ಅಷ್ಟೇ. ಹಾಗಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ನೀನೆಲ್ಲಿಗೆ ಬರ್ತೀಯಾ? ಅತ್ತೆ, ಯಾಕೋ ಇವತ್ತು ನನಗೆ ನಿಮ್ಮ ಜೊತೆ ಹೊರಗಡೆ ಸುತ್ತಾಡಬೇಕು ಅನ್ನಿಸ್ತಾ ಇದೆ. ನೀನು ಹೊರಗೆ ಬಂದ್ಬಿಟ್ರೆ ಮನೇಲಿ ಯಾರು ಇರ್ತಾರೆ? ಅಜ್ಜಿ ಇರ್ತಾರಲ್ಲ. ಅದು ಸರಿ, ಆದರೆ ನೀನು ನಾನು ಇದ್ದಾಗತ್ತಾ ಮನೇಲಿ? ನೋಡು, ನನಗೆ ತುಂಬ ಮುಖ್ಯವಾದ ಕೆಲಸ ಇದೆ, ನಾನು ಹೋಗಿ ಬಂದ್ಬಿಡ್ತೀನಿ, ನೀನು ಇಲ್ಲೇ ಇರು. ಹಾಂ ಅತ್ತೆ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿನ್ನಿಂದ ಮುಚ್ಚಿಡೋ ಅಂಥದ್ದು ಏನಿದೆ? ನಾನೇನು ನಿನ್ನಿಂದ ಮುಚ್ಚಿಡ್ತಾ ಇಲ್ಲ. ನೀನು ಹಾಗೆಲ್ಲ ಏನೂ ಅಂದ್ಕೋಬೇಡ, ಇಲ್ಲೇ ಇರು, ನಾನು ಬೇಗ ಬಂದ್ಬಿಡ್ತೀನಿ. ಹಾಂ ಅತ್ತೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ, ಅದೇನು ಅಂತ ತಿಳ್ಕೋಬೇಕು. ಈ ಮಂಡಿ ನೋವಿಂದ ನನಗೆ ಸಾಕಾಗೋಗಿದೆ. ಯಾವ ಮುಕ್ತಿ ಸಿಗುತ್ತೋ ಏನೋ. ಹೇಮನ ಹತ್ರ ನೋವಿನ ಎಣ್ಣೆ ಇತ್ತು, ಇಸ್ಕೊಂಡು ಹಚ್ಕೋಬೇಕು. ಎಲ್ಲೋದ್ಳು ಹೇಮಾ? ರೂಮಲ್ಲಿದ್ದಾಳೆ ಅನ್ಸುತ್ತೆ.
ಅಮೃತ, ಹೇಮಂತ್ ರೂಮಲ್ಲಿ ನೀನೇನು ಮಾಡ್ತಿದ್ಯಾ? ಅದು ಅತ್ತೆನ ಮಾತಾಡ್ಸೋಣ ಅಂತ ಬಂದೆ. ಏನದು ಕೈಯಲ್ಲಿ? ಏನಿಲ್ಲ. ನೋಡು, ಈ ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಅದೇನು ತೋರಿಸು. ಈ ಪತ್ರ ಯಾರು ಬರೆದಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು? ಇನ್ಯಾರು? ನೀನೇ. ಅಜ್ಜಿ, ನಾನು ಯಾಕೆ ಬರಲಿ ಅದನ್ನ? ನನ್ನ ಸೊಸೆಗೆ ಮಂಕು ಬುದ್ಧಿ ಎರ್ಚಿ ಅವಳು ಮೋಸ ಮಾಡೋದಕ್ಕೆ. ಅಜ್ಜಿ, ನೀವು ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ. ನಾನು ಯಾಕೆ ಹಾಗೆಲ್ಲ ಮಾಡಬೇಕು? ಅದರಿಂದ ನನಗೇನು ಲಾಭ? ನೋಡು, ನೀರಲ್ಲಿ ಮೀನಿನ ಹೆಜ್ಜೆನ ಕಂಡಿಡಿಬೋದಂತೆ, ಆದರೆ ನಾಗಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನೋ ಸಂಚು ರೂಪಿಸಿ ನಮ್ಮ ಮನೆಯವ್ರನ್ನೆಲ್ಲ ಬಲಿ ತಗೋಬೇಕು ಅಂತ ಇದೆಯಾ? ಆದ್ರೆ ಒಂದು ಮಾತು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊ, ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ಅಜ್ಜಿ, ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡಿ. ಸಾಕು. ಅದಿರ್ಲಿ, ಹೇಮ ಎಲ್ಲಿ? ಅತ್ತೆ ಈ ಪತ್ರನ ನೋಡಿ ಹೊರಗಡೆ ಹೋದ್ರು. ಹೊರಗಡೆ ಹೋದ್ಲಾ? ಅಜ್ಜಿ, 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 ಬಾಗ್ಲು ತೆಗೀರಿ. ಅಜ್ಜಿ, ಅರ್ಜುನ್, ನಿಂಗೊಂದು ಪ್ರಶ್ನೆ. ಹೇಳಿ ಚಿಕ್ಕಪ್ಪ. ಈ ಭೂಮಿ ಮೇಲಿರೋ ಪ್ರಾಣಿಗಳಿಗೆ ಎಷ್ಟು ಕಾಲಿರುತ್ತೆ? ಭೂಮಿ ಮೇಲಿರೋ ಪ್ರಾಣಿಗಳಿಗೆ 4 ಕಾಲಿರುತ್ತೆ. ನೀನು ತುಂಬ ಬುದ್ಧಿವಂತ. ಆದರೆ ಒಂದೇ ಒಂದು ಪ್ರಾಣಿಗೆ 5 ಕಾಲಿರುತ್ತೆ. 5 ಕಾಲ? ಇಲ್ಲ ಚಿಕ್ಕಪ್ಪ, ಭೂಮಿ ಮೇಲಿರೋ ಬಹಳಷ್ಟು ಪ್ರಾಣಿಗಳಿಗೆ 4 ಕಾಲಿರೋದು. ಇದೆ ಅರ್ಜುನ್. ಯಾವುದು? ಆನೆ. ಚಿಕ್ಕಪ್ಪ, ಆನೆಗೆಲ್ಲ 5 ಕಾಲಿದೆ, ಆನೆಗಿರೋದು 4 ಕಾಲು. ದಡ್ಡ, ಮುಂದೆ ಒಂದಿರುತ್ತಲ್ಲ ಹಿಂಗೆ, ಅದು ಸೊಂಡ್ಲು ಚಿಕ್ಕಪ್ಪ. ಆ ಸೊಂಡ್ಲನ್ನೇ ಕಾಲು ಅಂದ್ಕೊಂಡ್ರೆ ಕಾಲೇ ತಾನೆ, ಅವಾಗ 5 ಆಗುತ್ತೆ ತಾನೆ. 5 ಕಾಲು? ನೀವು ಜೀನಿಯಸ್. ಯಾರನ್ನು ಹುಡುಕ್ತಾ ಇದೆಯಾ ನೀನು? ಅಜ್ಜಿ, ನಿನ್ನೆ ಕೇಳ್ತಾ ಇರೋದು ಯಾರನ್ನು ಹುಡುಕ್ತಾ ಇದೆಯಾ? ನಿಮ್ಮ ಅಮ್ಮನ್ನ. ಅಮ್ಮನ್ನ? ಅಮ್ಮ ಎಲ್ಲಿ ಹೋದ್ರು? ನಿಮ್ಮ ಅಪ್ಪನ ಹುಡ್ಕೊಂಡು ಹೋದ್ಲಂತೆ. ಏನ್ ಹೇಳ್ತಾ ಇದೆಯಾ ಅಜ್ಜಿ? ಅರೆ, ಇದು ಹೇಗೆ ಸಾಧ್ಯ? ಈ ಮನೇಲಿ ಯಾರು ಕಳ್ಳ ಅಂತ ಇವತ್ತು ಗೊತ್ತಾಗುತ್ತೆ. ಹಾಗಿದ್ರೆ ಬಾ ಅಜ್ಜಿ, ನಾವು ಹುಡ್ಕೋಣ. ಚಿಕ್ಕಪ್ಪ, ನೀವೆಲ್ಲಿಗೆ? ವಿಷ್ಣುನ ಹುಡ್ಕಕ್ಕೆ. ಬೇಡ ಚಿಕ್ಕಪ್ಪ, ಸುಮ್ಮನೆ ನೀವು ಅಲ್ಲಿಗೆ ಬರೋದು, ಅಲ್ಲಿ ಅಪ್ಪ ಅಮ್ಮನ ಬಿಟ್ಟು ನಿಮ್ಮನ್ನು ಹುಡ್ಕೊಂಡು ಕುತ್ಕೋಬೇಕಾಗುತ್ತೆ. ಅದೆಲ್ಲ ಬೇಡ, ನೀವು ಮನೇಲೇ ಇರಿ. ಸರಿ, ನೀವು ಹೋಗಿ ಹುಡ್ಕೊಂಬನ್ನಿ. ನಾನು ತುಂಬ ಒಳ್ಳೆ ಹುಡುಗ. ಮನೇಲಿ ಇರು. ಈ ರೂಪದಲ್ಲಿ ನಾಗಮಣಿ ಎಲ್ಲಿದೆ ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ವಿಷಕ್ಕೆ ವಿಷ.
ಸುಳ್ಳಿಗೆ ಸುಳ್ಳು, ಮೋಸಕ್ಕೆ ಮೋಸ. ಇದು ಈ ಭೂಲೋಕದ ನಿಯಮ. ನಾನು ಸಹ ಹಾಗೆ ನಡ್ಕೋಬೇಕು. ಆಗ್ಲೇ ನಾಗಮಣಿ ನನ್ನ ವಶ ಆಗೋದಕ್ಕೆ ಸಾಧ್ಯ. ಅರ್ಜುನ್, ಅಮೃತ ಎಲ್ಲಿ? ಇನ್ನೆಲ್ಲಿರ್ತಾರೆ? ಮೇಲೆ ರೂಮಲ್ಲಿ ಇರ್ತಾರೆ. ಬಾ ಹೋಗಿ ನೋಡೋಣ. ಯಾಕೆ? ನಾನು ಅಮೃತನ ನೋಡಬೇಕು ಅಷ್ಟೇ. ಅಲ್ಲ ಅಜ್ಜಿ, ಇದ್ದಕ್ಕಿದ್ದ ಹಾಗೆ ಅಮೃತ ಅವ್ರು ನೋಡ್ಬೇಕಾ? ಯಾಕೆ ನೋಡ್ಬೇಕು ನೀನು? ಯಾಕೆ ಏನು ಅಂತ ನೀನು ನನ್ನ ಪ್ರಶ್ನೆ ಕೇಳಬೇಡ. ಬಾ ಅಂದರೆ ಬರಬೇಕು ಅಷ್ಟೇ. ನಡಿ. ಅಜ್ಜಿ, ಅಮೃತ ಮೇಲೆ ಮತ್ತೆ ಅನುಮಾನನಾ? ಅನುಮಾನನಿಲ್ಲ, ಏನೂ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ. ನನ್ನ ಲೆಕ್ಕಾಚಾರ ಸರಿಯಾಗಿದ್ರೆ ಅಮೃತ ರೂಮಲ್ಲಿರೋದಿಲ್ಲ. ಅಜ್ಜಿ, ನನ್ನ ಮಾತನ್ನು ಕೇಳೋ. ಅಮ್ಮ ಅಲ್ವಾ? ಅಮ್ಮ, ಏನಾಯ್ತಪ್ಪ ದೇವ್ರೆ? ಏನಾಯ್ತಮ್ಮ? ಅಲ್ಲಿ ನಿಮ್ಮಪ್ಪ ಹೋದಾಗಾಯ್ತು. ಸರಿ, ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ತೀನಿ. ನೋಡು, ನೀನು ಆ ಕಡೆಯಿಂದ ಹೋಗು, ನಾನು ಈ ಕಡೆಯಿಂದ ಹೋಗ್ತೀನಿ. ಹಾ, ಏನೋ ಇರ್ಬೋದು. ಒಂದು ವೇಳೆ ಆ ನಾಗಿಣಿ ಏನಾದರೂ ಅಪ್ಪನ ರೂಪಲ್ಲಿ ಬಂದಿರ್ಬೋದಾ? ಅರ್ಜುನ್, ನಿಮ್ಮಮ್ಮ ಎಲ್ಲೋ? ಯಾಕ ಕೂಕೊಂಡ್ಲಂತೆ? ಏನೋ ಇಲ್ಲೆಲ್ಲೋ ಅಪ್ಪ ಕಾಣಿಸಿದ್ರಂತೆ. ಹೌದಾ? ನಿಮ್ಮಪ್ಪ ನೋಡಿದ್ಲಂತ? ನಾಗಿಣಿ ನಾಗಮಣಿಗೋಸ್ಕರ ವಿಷ್ಣು ರೂಪದಲ್ಲಿ ಬಂದಿದ್ದಾಳ. ಅವಳು ಹೇಗೆ ಬರೋದಕ್ಕೆ ಸಾಧ್ಯ? ಅವಳಿಗೆ ನಾಗಮಣಿ ಎಲ್ಲಿದೆ ಅನ್ನೋದು ಹೇಗೆ ಗೊತ್ತೋ? ಒಂದು ವೇಳೆ ನಾಗಿಣಿ ಬಂದಿದ್ರು ಅವಳು ನಮ್ಮ ಮನೆಯವ್ರನ್ನ ಸಂಪರ್ಕ ಮಾಡೋದಕ್ಕೆ ಬಿಡಬಾರ್ದು. ಮೊದಲು ನಾಗಮಣಿ ಇದೆಯೋ ಇಲ್ಲೋ ಅನ್ನೋದನ್ನ ನೋಡ್ಕೋಬೇಕು. ನಿಮ್ಮಮ್ಮ ಯಾಕೋ ಕಿಚ್ಕೋತಾ ಇದ್ದಾಳೆ? ಗೊತ್ತಿಲ್ಲ ಅಜ್ಜಿ. ಹೇಮಾ, ನಾನು ರೀ, ಹೇಮಾ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅಂದ್ರೆ ಅಂದರೆ ನಾಗಿಣಿ ನಮ್ಮ ಮನೆಯಲ್ಲಿದ್ದಾಳೆ ಅನ್ನೋದು ಸತ್ಯ. ಏನ್ ಹೇಳ್ತಾ ಇದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡು, ನಾಗಿಣಿ ನನ್ನನ್ನು ಬಂದಿಟ್ಟಿದ್ಲು. ನನ್ನ ಹತ್ರ ನಾಗಮಣಿ ಇದೆ ಅಂತ ಅಂದ್ಕೊಂಡು ನಾಗಿಣಿ ನನ್ನನ್ನು ಬಂದಿದ್ಲು. ನಾನು ಅವ್ರ ಹತ್ರ ಬಿಡಿಸ್ಕೊಂಡು ಬರೋದಕ್ಕೆ ಪಾಡ್ಪಟ್ಟು ಬಂದಿದ್ದೀನಿ. ನಿಮ್ಮಮ್ಮ ಪಡ್ತಾ ಇರೋ ನೋವು ಸಂಕಟನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಬನ್ನಿ, ಮೊದಲು ಅವ್ರಿಗೆ ಮುಖ ತೋರಿಸಿ. ಆ ಥರ ಪಡಬೇಡ ಹೇಮಾ, ನೀನು ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನಾನು ನಾಗಿಣಿ ಬಂಧನದಿಂದ ಬಿಡಿಸ್ಕೊಂಡು ಬಂದಿರೋ ವಿಷಯನ ನೀನು ಯಾರಿಗೂ ಹೇಳಬಾರ್ದು. ಯಾರಿಗೆ ಹೇಳಿದರೂ ಅದು ನಾಗಿಣಿಗೆ ಗೊತ್ತಾಗುತ್ತೆ. ಹಾಗೊಂದು ವೇಳೆ ವಿಷಯ ಅವಳಿಗೆ ಗೊತ್ತಾದರೆ ನನ್ನನ್ನು ಮತ್ತೆ ಬಂಧಿಸೋ ಅಪಾಯ ಇರುತ್ತೆ. ಅಯ್ಯೋ, ಬೇಡ ಬೇಡ, ಹಾಗಾಗಬಾರ್ದು. ಹಾಗಾಗಬಾರ್ದು ಅನ್ನೋದಾದರೆ ನೀನು ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು. ಅಮ್ಮ, ಯಾಕೆ ಕೂಕೊಂಡೆ?
ಅದು ಅದು ಏನಾಯ್ತು ಹೇಮ? ಯಾಕೆ ಕೂಕೊಂಡೆ? ಏನಾಯ್ತು ಅಂತ ಹೇಳು. ಇವಳು ಆಡ್ತಿರೋದು ನೋಡಿದ್ರೆ ಏನೋ ಆಗಿದೆ ಅನ್ಸುತ್ತೆ. ಅದೇನು ಅಂತ ನಾನು ಕಂಡುಹಿಡಿತೀನಿ. ವಿಷ್ಣು, ಅರೆ ಇದೇನಿದು? ಇವ್ ಸುಮ್ಮನೆ ಇದಾನಲ್ವಾ? ಅಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ನಾನೇ ಅಮ್ಮ, ನಿನ್ನ ಮಗ ವಿಷ್ಣು. ನೋಡು, ನೀನ್ ಯಾರಿಗೂ ಹೆದರ್ಬೇಕಾಗಿಲ್ಲ. ಇದು ನಿನ್ನ ಮನೆ. ಬಾ ವಿಷ್ಣು, ಮನೆ ಒಳಗಡೆ ಬಾ. ಏನಿದು? ಇವನ ಕೈ ಇಷ್ಟೊಂದು ತಣ್ಣಗಿದೆ ಅಂದ್ರೆ ನನ್ನ ಅನುಮಾನ ನಿಜ. ಇವನು ವಿಷ್ಣು ಅಲ್ಲ, ನಾಗಿನೇ. ನಾನೀಗ ಮನೆ ಒಳಗಡೆ ಬರೋ ಹಾಗಿಲ್ಲ. ನಮ್ಮ ಮನೆಯಲ್ಲೇ ನನ್ನ ವಿರುದ್ಧ ಯಾರೋ ಪಿತೂರಿ ಮಾಡ್ತಿದ್ದಾರೆ. ಅವ್ರು ಯಾರು ಅಂತ ಗೊತ್ತಾಗಿ ಅವರಿಗೆ ಒಂದು ಗತಿ ಕಾಣಿಸೋವರೆಗೂ ನಾನು ಮನೆ ಒಳಗಡೆ ಬರೋದಿಲ್ಲ. ಮುಚ್ಚಬಾಯಿ. ನಿನ್ನ ವಿರುದ್ಧ ನಾವ್ಯಾರು ಪಿತೂರಿ ಮಾಡ್ತಾ ಇಲ್ಲ. ನೀನು ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇರೋದು. ಏನಮ್ಮ ಹೇಳ್ತಿದೀಯಾ? ಏಯ್, ನೀನು ವಿಷ್ಣು ರೂಪದಲ್ಲಿ ಬಂದ್ರೆ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೇನೆ ನಾಗಿಣಿ. ಅಮ್ಮ, ಮುಚ್ಚಬಾಯಿ. ಮನುಷ್ಯನ ಸ್ಪರ್ಶಕ್ಕೂ ಹಾವಿನ ಸ್ಪರ್ಶಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನನಗೆ?